ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 10ನೇ ತರಗತಿಯ ಮುದ್ದು ಮಕ್ಕಳೇ, ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವು ಕಳೆದ ದಿನ ತರಗತಿಯಲ್ಲಿ 10ನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿರುವಂತಹ ಭಾಗ 2ರಲ್ಲಿ ಬರ್ತಕ್ಕಂತಹ ವೀರಲವ ಪದ್ಯದ ಕವಿ ಪರಿಚಯ ಲಕ್ಷ್ಮೀಶ್ ಆತನ ಪರಿಚಯವನ್ನು ಮಾಡಿಕೊಂಡಿದ್ವಿ. ಅದಾದಮೇಲೆ ಆಶಯ ಭಾವವನ್ನು ನೋಡಿದ್ವಿ, ಪೂರ್ವಕಥೆಯನ್ನು ತಿಳಿದುಕೊಂಡಿದ್ವಿ, ಪದಗಳ ಅರ್ಥವನ್ನು ನೋಡಿದ್ವಿ, ಟಿಪ್ಪಣಿಗಳನ್ನು ನೋಡಿದ್ವಿ. ಕೊನೆಗೆ ಪ್ರವೇಶ ಭಾಗವನ್ನು ನಾವು ಕಳೆದ ದಿನ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡಿದ್ವಿ. ಮಕ್ಕಳೇ, ಈ ದಿನ ತರಗತಿಯಲ್ಲಿ ನಾವು ವೀರಲವ ಪದ್ಯದ ಸಂಪೂರ್ಣ ಸಾರಾಂಶವನ್ನು ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಪದ್ಯ ಭಾಗ 7, ವೀರಲವ ಲಕ್ಷ್ಮೀಶ. ಮಕ್ಕಳೇ, ನಾನು ಒಂದೊಂದೇ ಪದ್ಯ ಭಾಗವನ್ನು ಓದ್ತಾ ಅದರ ಅರ್ಥವನ್ನು ಹೇಳ್ತಾ ಹೋಗ್ತೀನಿ. ಯಾರೆಲ್ಲ ಪುಸ್ತಕವನ್ನು ತೆರೆದುಕೊಳ್ತಿಲ್ಲ ತಾವು ಪುಸ್ತಕವನ್ನು ತೆಗೆದುಕೊಂಡು ಕುಳಿತುಕೊಳ್ಳಿ, ನಿಮಗೆ ಅರ್ಥವಾಗತ್ತಾ. ಇದು ಷಟ್ಪದಲ್ಲಿ ಇರುವಂತಹ ಒಂದು ಪದ್ಯ ಭಾಗ ಅಂತ ಹೇಳ್ಬೋದು. ಬನ್ನಿ ನಾವು ಪಾಠವನ್ನು ಪ್ರಾರಂಭವನ್ನು ಮಾಡೋಣ. ಬಲ್ಗೈ ನೃಪರ ಅಂಜಿ ತಡೆಯದೆ ರಘು ಉದ್ವಹನ, ಸೋಳ್ ಕೇಳಿ ನಮಿಸಲ್ ಇಳೆಯೋಳ್ ಚರಿಸುತ್ತ ಅಧ್ವರದ ನಲ್ಕುದುರೆ, ಬಂದು ವಾಲ್ಮೀಕಿಯ ನಿಜ ಆಶ್ರಮದ ವಿನಿಯೋಗದ ಉಪವನದೊಳು ಪುಲ್ಗಳ ಪಸುರ್ಗೆ ಎಳಸಿ ಪೊಕ್ಕಡೆ ಆ ತೋಟ ಕಾವಲ್ಗೆ ತನ್ನ ಒಡನಾಡಿಗಳ ಕೂಡಿ ಲೀಲೆಮಿಗೆ ಬಿಲ್ಕೊಂಡು ನಡೆತಂದ ಆವಂ ಕಂಡನು ಅರ್ಚಿತ್ ಸುವಾಜಿಯಂ ವೀರ ಲವನು. ಮಕ್ಕಳೇ, ನಾವು ಇಡೀ ಪದ್ಯ ಭಾಗವನ್ನು ಸಂಪೂರ್ಣವಾಗಿ ನಾವು ಬಿಡಿಯಾಗಿ ನಾವು ಏನು ಮಾಡ್ಬೋದು, ಓದ್ತಾ ಹೋದಂತೆ ನಮಗೆ ಸ್ವಲ್ಪ ಮಟ್ಟಿಗೆ ಪೂರ್ವಕಥೆಯನ್ನು ತೆಗೆದುಕೊಂಡಿರ್ತೀವಲ್ವ, ಹೀಗಾಗಿ ಸ್ವಲ್ಪ ಮಟ್ಟಿಗೆ ನಮಗೇನಾಗುತ್ತೆ ಪದ್ಯ ಭಾಗ ಅರ್ಥ ಆದಂತೆ ಭಾಸವಾಗತ್ತೆ. ನೋಡಿ ಮಕ್ಕಳೇ, ನಾ ಹಿಂದೆ ಹೇಳಬೇಕಾದ್ರೆ ನಿಮ್ಗೆ ಅಶ್ವಮೇಧ ಯಾಗವನ್ನು ಕಳೆದ ತರಗತಿಯಲ್ಲಿ ಏನು ಹೇಳಿದೆ, ಅಶ್ವಮೇಧ ಯಾಗವನ್ನು ರಾಮ ಕೈಗೊಂಡ ಅಂತ ಹೇಳಿದ್ವಿ. ಹೌದಾ? ಕೈಗೊಂಡವ ಏನು ಮಾಡಿದ, ದೇಶಗಳಿಗೆ ಸುತ್ತಾಡಲಿಕ್ಕೆ ಅಶ್ವಮೇಧ ಯಾಗದ ಕುದುರೆಯನ್ನು ಮತ್ತು ಅದರ ಜೊತೆ ಸೈನಿಕರನ್ನು ಹಾಗೂ ಶತ್ರುಘ್ನರನ್ನು ಕಳಿಸಿದ್ದ ಅಂತ ಹೇಳಿದ್ನಿ. ನೋಡಿ, ಅಶ್ವಮೇಧ ಯಾಗ ಅಂತಂದ್ರೆ ಏನಪ್ಪ ಅಂದ್ರೆ, ರಾಮ ತನ್ನ ಬ್ರಹ್ಮ ಹತ್ಯಾ ದೋಷವನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕಾಗಿ ಅಶ್ವಮೇಧ ಯಾಗವನ್ನು ಕೈಗೊಳ್ತಾನೆ. ಈ ಅಶ್ವಮೇಧ ಯಾಗದ ಕುದುರೆಯನ್ನು ಏನು ಮಾಡ್ತಾನೆ, ಅವ ಸಂಚರಿಸಲಿಕ್ಕೆ ಬಿಡ್ತಾನೆ. ಹೀಗೆ ರಾಜ್ಯಗಳ ದೇಶಗಳ ನಡುವೆ ಸುತ್ತಾಡಿರ್ತಕ್ಕಂತಹ ಈ ಅಶ್ವಮೇಧ ಯಾಗವನ್ನು ಯಾವ ರಾಜ್ಯದ ಅರಸರನ್ನು ಕಟ್ಟಿ ಹಾಕ್ತಾನಲ್ಲ ಆತ ಯುದ್ಧ ಮಾಡುವ ಹಾಗಿದ್ರೆ ಆತ ಯುದ್ಧವನ್ನು ಮಾಡ್ಬೋದು. ಒಂದು ವೇಳೆ ಯುದ್ಧವನ್ನು ಮಾಡಲಿಕ್ಕೆ ಆಗದೇ ಇದ್ದರೆ ಅದಕ್ಕೆ ಕಾಣಿಕೆಗಳನ್ನು ಕೊಟ್ಟು ಆತ ಕಳಿಸ್ಬೋದು. ಇದು ಅಶ್ವಮೇಧ ಯಾಗದ ಕುದುರೆ ಅಥವಾ ಅಶ್ವಮೇಧ ಯಾಗದ ಒಂದು ನಿಯಮ ಅಂತ ಹೇಳ್ಬೋದು. ಹೀಗಾಗಿ ಅಶ್ವಮೇಧ ಯಾಗದ ಕುದುರೆಯನ್ನು ಏನು ಮಾಡಿದರು, ಎಲ್ಲ ರಾಜರುಗಳು ಅದನ್ನು ತಡೆಯಲಿಲ್ಲ. ನೋಡಿ, ಬಲ್ಗೈ ನೃಪರ್ ಅಂಜಿ ತಡೆಯದೆ ರಘು ಉದ್ವಹನ. ಬಲ್ಗೈ ಅಂತಂದರೆ ಮಹಾಪರಾಕ್ರಮಿಗಳಾಗಿರ್ತಕ್ಕಂತಹ, ನೃಪರ್ ಅಂದರೆ ರಾಜರುಗಳು. ಹೌದಾ? ಮಹಾಪರಾಕ್ರಮಿಗಳಾಗಿರ್ತಕ್ಕಂತಹ ರಾಜರು ಏನು ಮಾಡಿದರು, ಅವರು ರಘು ಉದ್ವಹನ. ನೋಡಿ, ರಘು ಉದ್ವಹನ ಅಂತಂದರೆ ಶ್ರೀರಾಮನ, ಇದು ಶ್ರೀರಾಮನ ಕುದುರೆಪ ಅಂಥೇಳಿ ಅವ್ರು ತಿಳ್ಕೊಂಡು ಸೋಲ್ಗೆಳಿ ಹೆಸರನ್ನು ಕೇಳಿ, ಸೋಲ್ಗೆಳಿ ಆ ಹೆಸರನ್ನು ಕೇಳುವುದು ಅವರೇ ಅಂದರೆ ಶ್ರೀರಾಮನ ಹೆಸರನ್ನು ಕೇಳ್ಕೊಂಡು ಅವ್ರು ಏನು ಮಾಡಿದರು, ಶ್ರೀರಾಮ ಮಾಡಿರ್ತಕ್ಕಂಥ ಅಶ್ವಮೇಧ ಯಾಗದ ಕುದುರೆಪ ಇದಂತೆ ಅಂದ್ಕೊಂಡು ಅವರು ಕುದುರೆಯನ್ನು ತಡೆಯುವಂಥ ಒಂದು ಪ್ರಯತ್ನವನ್ನು ಮಾಡಲಿಲ್ಲ. ಬಹಳ ಪರಾಕ್ರಮಿಗಳಾಗಿರುವಂತಹ ರಾಜರುಗಳು ಯಾಕೆ ಮಾಡಲಿಲ್ಲಪ್ಪ ಅಂದ್ರೆ, ಅದು ಶ್ರೀರಾಮನು ಅಶ್ವಮೇಧ ಯಾಗ ಮಾಡಿರುವಂತಹ ಕುದುರೆ. ಇಲ್ಲಿ ರಘು ಉದ್ವಹನ ಅಂದರೆ ಶ್ರೀರಾಮ ಅಂತ ಹೇಳಿದ. ಹೌದಾ? ರಘು ಅಂತಂದರೆ ಸೂರ್ಯವಂಶದಲ್ಲಿ ಶ್ರೀರಾಮ ಜನಿಸಿದ್ದರಿಂದ ಆತನ ರಘುನಂದನ, ರಘು ಅಂಥೇಳಿ ಆತನನ್ನು ಕರೀತಾರೆ. ಉದ್ವಹನ ಅಂತಂದರೆ ಸೈನ್ಯ. ಶ್ರೀರಾಮನ ಸೈನ್ಯದ ಹೆಸರನ್ನು ಕೇಳ್ತಕ್ಕಂತಹ ರಾಜರುಗಳು ಏನು ಮಾಡಿದರು, ಅಂಜಿ ಅದನ್ನು ತಡೆಯಲಿಕ್ಕೆ ಹೋಗಲಿಲ್ಲ. ಆಗ ಅವರು ಆತನ ಹೆಸರನ್ನು ಕೇಳಿದ ತಕ್ಷಣ ನಮಿಸಲ್ ಇಳೆಯೋಳು, ಅವ್ರು ಏನು ಮಾಡಿದರು, ನಮಸ್ಕಾರವನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಚರಿಸುತ್ತ ಅಧ್ವರದ ನಲ್ ಕುದುರೆ ಬಂದು, ಅದು ಯಜ್ಞದ ಕುದುರೆ ಅನ್ನುವಂತಹ ಉದ್ದೇಶದಿಂದ ಎಲ್ಲರೂ ರಾಜರುಗಳು ಏನು ಮಾಡಿದ್ರು, ಅದಕ್ಕೆ ನಮಸ್ಕಾರವನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಇಳಿಯೋಳ್ ಚರಿಸುತ್ತಾ, ಇಳಿಯೋಳು ಅಂತಂದರೆ ಭೂಮಿಯ ಮೇಲೆ ಅದನ್ನು, ಚರಿಸುತ್ತಾ ಅಂದರೆ ಸಂಚರಿಸುತ್ತಾ ಅಂಥೇಳಿ ಅಂತ ಅರ್ಥ. ಅಂದರೆ ಭೂಮಿಯ ಮೇಲೆ ಅದು ಸಂಚರಿಸುತ್ತಾ ಬಂದಂಥ ಸಂದರ್ಭದಲ್ಲಿ
ಅಧ್ವರನಲ್ ಕುದುರೆ ಬಂದು ನೋಡಿ, ಅಧ್ವರದಂದ್ರೆ ಯಜ್ಞದ ಕುದುರೆ ಅಂದರೆ ಅಶ್ವಮೇಧ ಯಾಗದ ಕುದುರೆ ಏನು ಮಾಡತ್ತಪ್ಪ ಅಂದರೆ ಯಜ್ಞದ ಕುದುರೆ ಒಂದು ದಿನ ಇದು ಬಂದು ಎಲ್ಲಿ ಬರುತ್ತೆ, ವಾಲ್ಮೀಕಿಯ ನಿಜ ಆಶ್ರಮದ ನೋಡಿ ಆ ಕುದುರೆ ಎಲ್ಲಿ ಬರುತ್ತೆ, ವಾಲ್ಮೀಕಿಯ ಆಶ್ರಮಕ್ಕೆ ಅದೇನು ಮಾಡುತ್ತಾ ಬರತ್ತಾ, ವಾಲ್ಮೀಕಿಯ ನಿಜ ಆಶ್ರಮದ ವಿನಿಯೋಗದ ಉಪವನದೊಳು ನೋಡಿ. ವಿನಿಯೋಗ ಅಂತಂದರೆ ಉಪಯೋಗಕ್ಕಾಗಿ ಇರುವಂಥದ್ದು. ಉಪವನದೊಳು, ವನ ಅಂದರೆ ಕಾಡು, ಹೌದಾ, ವನ ಅಂತಂದರೆ ಕಾಡು. ಇಲ್ಲಿ ಕಾಡಿನೊಳಗೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮ ಇರುತ್ತೆ. ಹೀಗಾಗಿ ಆ ಆಶ್ರಮದಲ್ಲಿ ಒಂದು ನಮಗೆ ಬೇಕಾಗಿರ್ತಕ್ಕಂತಹ ಒಂದು ತೋಟದ ಥರ ಏನು ಮಾಡುತ್ತೆ, ತಮ್ಮ ಉಪಯೋಗಕ್ಕೆ ಬೇಕಾಗಿರೋ ತೋಟದ ಥರ ಆಶ್ರಮದಲ್ಲಿ ಮಾಡ್ಕೊಂಡಿರ್ತಾರೆ. ಕುದುರೆ ಏನು ಮಾಡಪ್ಪ ಅಂದ್ರೆ ಆಶ್ರಮವನ್ನು ಪ್ರವೇಶವನ್ನು ಮಾಡಿದ್ದಲ್ಲದೆ ನೋಡಿ ಮುಂದೆ ಎಲ್ಲಿ ಹೋಗುತ್ತೆ, ಹುಲ್ಗಳ ಪಸುರ್ಗೆ ಅಂದರೆ ಹುಲ್ಲುಗಳ ಹಸುರಿಗೆ ಅಂತ ಕರಿತೀವಿ. ಪುಲ್ಗಳಂದರೆ ಹುಲ್ಲು, ಹೌದಾ. ನೋಡಿ ಅದು ಆಶ್ರಮವನ್ನು ಪ್ರವೇಶವನ್ನು ಮಾಡಿದ್ದು ಅಷ್ಟೇ ಅಲ್ಲದೆ ಕೂಡ ಅದು ತಮ್ಮ ಕೈ ತೋಟವನ್ನು ಮಾಡಿರುವಂತಹ ಒಂದು ಸಣ್ಣದಾದ ಏನು ತೋಟವನ್ನು ಮಾಡಿದ್ರಲ್ಲ ತಮ್ಮ ಉಪಯೋಗಕ್ಕೆ ಬರುವಂತಹ ತೋಟಕ್ಕೆ ಅಂತಂದ್ರೆ ಆ ಹುಲ್ಲು ಇರುವಂತಹ ಹಸುರಿಗೆ ಏನು ಮಾಡಿತು, ಎಳಸಿ ಪೊಕ್ಕೊಡೆ. ಎಳಸಿ ಅಂದರೆ ಇಲ್ಲಿ ಇಷ್ಟಪಟ್ಟು ನೋಡಿ, ಅದು ಇಷ್ಟಪಟ್ಟು ಏನಾಗತ್ತೆ ಆ ಹೂಗಳಿರ್ತಕ್ಕಂತಹ ತೋಟಕ್ಕೆ ಅದು ಹೋಗ್ಬಿಡತ್ತ. ಯಾವುದು, ಅಶ್ವಮೇಧ ಯಾಗದ ಕುದುರೆ. ಆ ತೋಟ ಕಾವಲ್ಗೆ, ಆ ತೋಟವನ್ನು ಕಾಯ್ಲಿಕ್ಕೆ ಇಲ್ಲಿ ಯಾರಿರ್ತಾರ, ಲವ ಇರ್ತಾನೆ. ಆ ತೋಟ ಕಾವಲ್ಗೆ ತನ್ನ ಒಡನಾಡಿಗಳ ಕೂಡಿ ನೋಡಿ, ಆ ತೋಟವನ್ನು ಕಾಯ್ಲಿಕ್ಕೆ ಇಲ್ಲಿ ಲವ ಇರ್ತಾನ. ಲವ ಯಾಕಿತ್ತಾನಪ್ಪ ಅಂತಂದ್ರೆ ವಾಲ್ಮೀಕಿ ಮಹರ್ಷಿಗಳು ಒಂದ್ಸಲ ಏನು ಮಾಡ್ತಾರೆ, ತಮ್ಮ ಯಾವುದೋ ಒಂದು ಕೆಲಸ ನಿಮಿತ್ತ ಅವರು ವರುಣನ ಭೇಟಿ ಆಗಲಿಕ್ಕೆ ಹೋಗಿರ್ತಾರೆ, ಹೌದಾ. ನಾನು ನಿಮಗೆ ಹಿಂದಿನ ದಿನ ಕಥೆಯನ್ನು ಹೇಳಬೇಕಾದ್ರೆ ಇದನ್ನ ಹೇಳಿದ್ದೆ. ಹೋದಂಥ ಸಂದರ್ಭದಲ್ಲಿ ಏನಾಗಿರ್ತದನ್ನ ಇಡೀ ಆಶ್ರಮದ ಉಸ್ತುವಾರಿಯನ್ನು ಅಥವಾ ಆ ತೋಟವನ್ನು ನೋಡ್ಕೊಳ್ಳಿಕ್ಕೆ ಲವನಿಗೆ ಅವರು ವಹಿಸ್ಕೊಟ್ಟು ಹೋಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಆ ತೋಟವನ್ನು ಕಾಯ್ಲಿಕ್ಕೆ ಇಲ್ಲಿ ಲವ ಇರ್ತಾನ. ಹೀಗಾಗಿ ತನ್ನ ಒಡನಾಡಿಗಳ ಕೂಡಿ ನೋಡಿ, ಇಲ್ಲಿ ಒಡನಾಡಿ ಅಂದರೆ ತನ್ನ ಸ್ನೇಹಿತರ ಜೊತೆಗೂಡಿ ಅನ್ನುವಂತಹ ಲವ ಲೀಲೆಮೆಗೆ ನೋಡಿ, ಲೀಲೆಮೆಗೆ ಅಂದ್ರೆ ತನ್ನ ಸ್ನೇಹಿತರ ಜೊತೆಗೆ ಕೂಡಿಕೊಂಡೆ ಆತ ಸಂತೋಷದಿಂದ ಆಟವನ್ನು ಆಡ್ತಿರ್ಬೋದು ಅಥವಾ ಇನ್ಯಾವುದೋ ಕೆಲಸದಲ್ಲಿ ಆತ ಮಗ್ನವ ಆಗಿರ್ಬೋದು. ಅಂಥ ಸಂದರ್ಭದಲ್ಲಿ ಅದು ಏನು ಮಾಡತ್ತಪ್ಪ ಅಂದ್ರೆ ಅಶ್ವಮೇಧ ಯಾಗದ ಕುದುರೆ ಆ ಹೂದೋಟವನ್ನು ಅಥವಾ ಕೈ ತೋಟವನ್ನು ಅದು ಪ್ರವೇಶವನ್ನು ಮಾಡತ್ತ. ಬಿಲ್ಕೊಂಡು ನಡೆತಂದ ನೋಡಿ, ಲವ ಏನು ಮಾಡ್ತಾನೆ, ಅದನ್ನು ನೋಡಿದ ತಕ್ಷಣ ತನ್ನ ಬಿಲ್ಲು ಬಾಣವನ್ನು ತೆಗೆದುಕೊಂಡು ನಡ್ಕೊಂಡು ಬರ್ತಾನ. ಅವಂ ಕಂಡನು ನೋಡಿ, ಇಲ್ಲಿ ಅವಂ ಅಂತಂದರೆ ಲವ, ಹೌದಾ. ಇಲ್ಲಿ ಲವ ಏನು ಮಾಡಿದ, ಆ ಕೈತೋಟವನ್ನು ಹೂದೋಟವನ್ನು ಪ್ರವೇಶ ಮಾಡಿರ್ತಕ್ಕಂತಹ ಅಶ್ವಮೇಧ ಯಾಗದ ಕುದುರೆಯನ್ನು ನೋಡ್ತಾನೆ. ನೋಡಿದ ತಕ್ಷಣ ಅರ್ಚಿತ ಸುವಾಜ್ಯಂ ವೀರಲವನು ಅಂದರೆ, ಅರ್ಚಿತ ಸುವಾಜ್ಯಂ ಅಂತಂದರೆ ಅರ್ಚಿತ ಅಂದರೆ ಇಲ್ಲಿ ಪೂಜಿಸಲ್ಪಟ್ಟ ಅಂತ ಅರ್ಥ ಬರುತ್ತೆ. ಸುವಾಜ್ಯಂ ಅಂದರೆ ಸುಂದರವಾಗಿರ್ತಕ್ಕಂತಹ ಕುದುರೆ. ಲವ ಏನು ಮಾಡ್ತಾನೆ, ಆ ಪೂಜಿಸಲ್ಪಟ್ಟಂತಹ ಕುದುರೆಯನ್ನು, ಸುಂದರವಾಗಿರುವಂತಹ ಕುದುರೆಯನ್ನು ನಾವೇನು ಮಾಡ್ತಾನೆ, ನೋಡ್ತಾನ ನೋಡಿ. ಒಟ್ಟಾರೆಯಾಗಿ ಹೇಳ್ಬೇಕಪ್ಪ ಅಂದರೆ ಈ ಪದ್ಯ ಭಾಗದ ಸಂಪೂರ್ಣ ಅರ್ಥವನ್ನು ಹೇಳ್ಬೇಕಂತಂದ್ರೆ, ಮಹಾಪರಾಕ್ರಮಿಗಳಾಗಿರ್ತಕ್ಕಂತಹ ರಾಜರು ಶ್ರೀರಾಮನ ಹೆಸರನ್ನು ಕೇಳಿದ ತಕ್ಷಣ ಅವ್ರು ಏನು ಮಾಡ್ತಾರೆ, ಹೆದರಿ, ಅಂಜಿ ಅಂದರೆ ಇಲ್ಲಿ ಹೆದರಿ ಕುದುರೆಯನ್ನು ಕಟ್ಟಿ ಹಾಕದೆ ಅವರು ನಮಸ್ಕಾರವನ್ನು ಮಾಡ್ತಾರೆ. ನಮಸ್ಕರಿಸಲು ಒಳ್ಳೆಯ ಲಕ್ಷಣಗಳಿಂದ ಕೂಡಿರ್ತಕ್ಕಂತಹ ಯಜ್ಞದ ಕುದುರೆಯು ಭೂಮಿಯ ಮೇಲೆ ಸಂಚರಿಸ್ತಾ ಇರುತ್ತೆ, ಹೌದಾ. ಹೀಗಾಗಿ ಅದು ಸಂಚರಿಸ್ತಾ ಬಂದು ಕೊನೆಗೆಲ್ಲಿ ಬರುತ್ತಾ, ವಾಲ್ಮೀಕಿ ಮಹರ್ಷಿಗಳು ಇರ್ತಕ್ಕಂತಹ ಸ್ವಂತ ಆಶ್ರಮದ ಉಪಯೋಗಕ್ಕಾಗಿ ಇದ್ದಂತಹ ತೋಟದ ಹಚ್ಚು ಹಸಿರಾಗಿರುವಂಥ ಹುಲ್ಲನ್ನು ಬಯಸಿ ಅಲ್ಲಿ ಅದನ್ನು ಪ್ರವೇಶವನ್ನು ಮಾಡುತ್ತಾ. ಆದ್ರೆ ಆ ಸಂದರ್ಭದಲ್ಲಿ ಏನಾಗಿರುತ್ತೆ, ಆ ತೋಟದ ಕಾವಲಿಗೆ ತನ್ನ ಒಡನಾಡಿಗಳ ಜೊತೆಗೂಡಿ ಅಂದರೆ ತನ್ನ ಸ್ನೇಹಿತರ ಜೊತೆಗೂಡಿ ತನ್ನ ಸಂತೋಷಭರಿತನಾಗಿ ಆತ ಧನುರ್ಧಾರಿಯಾಗಿರ್ತಕ್ಕಂತಹ ಬಂದಂತಹ ಪರಾಕ್ರಮಿಯಾಗಿರ್ತಕ್ಕಂತಹ ಲವನು ಆ ಪೂಜಿಸಲ್ಪಟ್ಟಂಥ ಸುಂದರವಾದಂತಹ ಕುದುರೆಯನ್ನು ಏನು ಮಾಡ್ತಾನೆ, ಆತ ನೋಡ್ತಾನ. ಮಕ್ಕಳೇ, ಮೊದಲನೇ ಪದ್ಯ ಭಾಗದ ಸಂಪೂರ್ಣ ಅರ್ಥ ನಿಮಗೆಲ್ಲರಿಗೂ ತಿಳಿತು ಅಂತೇಳಿ ನಾನು ಅನ್ಕೋತೀನಿ. ಬನ್ನಿ ಎರಡನೇ ಪದ್ಯ ಭಾಗವನ್ನು ನೋಡೋಣ. ಎತ್ತನ ತುರಂಗಂ ಇದು ಪೊಕ್ಕು ಪೂಧೋಟಂ ತೊತ್ತಳ ತುಳಿದುದು ವಾಲ್ಮೀಕಿ ಮುನಿನಾಥನ್ ಏಪೊತ್ತಂ ಆರೈಯುವುದು ಎಂದು ಎನಗೆ ನೇಮಿಸಿ ಪೋದನ್ ಅಪಿಬ್ಧಂ ಕರೆಸಲಾಗಿ ಮತ್ತೆ ವರುಣನ ಲೋಕದಿಂ ಬಂದು ಮುಳಿದಪನ್ ಎನ್ನುತ್ತಾ ಹಯದ ಎಡೆಗೆ ನಡೆತಂದು ನೋಡಲ್ಕೆ ಅದರ ನೆತ್ತಿಯೋಳ್
ಮೆರೆವ ಪಟ್ಟದ ಲಿಖಿತಂ ಕಂಡು ಲವನ್ ಓದಿಕೊಳ್ಳುತ್ತಾ ಇದ್ದನು. ನೋಡಿ, ಈ ಎರಡನೇ ಪದ್ಯ ಭಾಗದಲ್ಲಿ ಲವ ಕುದುರೆಯನ್ನು ಕಾಣ್ತಾನೆ. ಪೂಜಿಸಲ್ಪಟ್ಟಂತಹ ಸುಂದರವಾದಂತಹ ಕುದುರೆಯನ್ನು ಕಂಡು ಮುಂದೆ ಏನಾಗುತ್ತೆ ಅನ್ನುವಂತಹ ಸಂಪೂರ್ಣ ವಿವರಣೆಯನ್ನು ಈ ಪದ್ಯ ಭಾಗದಲ್ಲಿ ಹೇಳ್ತಾರೆ. ಆ ಪೂಜಿಸಲ್ಪಟ್ಟಂತಹ ಕುದುರೆಯನ್ನು ಕಂಡಿರ್ತಕ್ಕಂತಹ ಲವನಿಗೆ ಸಿಕ್ಕಾಪಟ್ಟೆ ಆಶ್ಚರ್ಯವನ್ನು ಆಗತ್ತ. ಎತ್ತನ ತುರಂಗಮಂ, ಇದು ನೋಡಿ ಎಲ್ಲಿಂದ ಕುದುರೆಯಪ್ಪ, ಇದು ಎಲ್ಲಿಯ ಕುದುರೆ, ಎಲ್ಲಿಂದ ಬಂದಿದೆಯಪ್ಪ ಇದು ಕುದುರೆ ಅಂತೇಳಿ ಅನ್ಕೊಳ್ತಾನೆ. ಇದು ಪೊಕ್ಕು ಪೂದೋಟಂ ತೊತ್ತಳ ತುಳಿದುದು. ಇಲ್ಲಿ ಪೋದೋಟಂ ಅಂತಂದರೆ ಹೂದೋಟ, ತೊತ್ತಳ ತುಳಿದುದು ಅಂತಂದರೆ ಅಸ್ತವ್ಯಸ್ತವಾಗಿ ತುಳಿಯುವಂಥದ್ದು. ಈಗ ನಾವು ಮಾಡುವ ಸೆಲಿ ಕಚಿಪಿ ತುಳಿತಿದ್ದಾರಂತಲ್ಲ, ಆ ರೀತಿ ನೋಡಿ. ಇದು ಪೊಕ್ಕು ಪೋದೋಟಂ ತೊತ್ತಳ ತುಳಿದುದು. ಎಲ್ಲಿಂದಪ್ಪ ಇದು ಕುದುರೆ, ಎಲ್ಲಿಂದ ಬಂದಿದೆ, ಇದು ತನ್ನ ಹಚ್ಚ ಹಸಿರನ್ನು ಬಯಸಿ ಕೈತೋಟಕ್ಕೆ ಅಥವಾ ಹೂದೋಟಕ್ಕೆ ಬಂದು ಅದೊಂಥರ ಕಚಾಪಿಚಿಯಾಗಿರ್ಬೋದು ಅಥವಾ ಅಸ್ತವ್ಯಸ್ತವಾಗಿ ಇದು ತುಳಿತಾ ಇದೆ. ಪೊಕ್ಕು ಅಂದರೆ ಪ್ರವೇಶಿಸುವುದು. ಇದು ಆ ತೋಟವನ್ನು ಪ್ರವೇಶವನ್ನು ಮಾಡ್ತಾ ಇದೆ. ಪ್ರವೇಶವನ್ನು ಮಾಡಿದಷ್ಟೇ ಅಲ್ಲದೆ ಕೂಡ ಇದು ಯಾವ ರೀತಿಯಾಗಿ ತುಳಿತಾ ಇದೆ, ಅಸ್ತವ್ಯಸ್ತವಾಗಿ ತುಳಿತಾ ಇದೆ ಅಂಥೇಳಿ ಲವ ಅನ್ಕೊಳ್ತಾನ. ವಾಲ್ಮೀಕಿ ಮುನಿನಾಥನ್ ಏ ಪೊತಂ ಆರೈಯುವುದು ಎಂದು ಎನಗೆ ನೇಮಿಸಿ ಹೋದನ್. ಇಲ್ಲಿ ವಾಲ್ಮೀಕಿ ಮುನಿನಾಥನ್ ಅಂದರೆ ವಾಲ್ಮೀಕಿ ಮಹರ್ಷಿಗಳು ಅಂತ ಅರ್ಥ. ಏ ಪೊತ್ತಂ ಅಂದರೆ ಯಾವಾಗಲೂ ಅಥವಾ ಸದಾ ಅಂತ ಅರ್ಥವನ್ನು ಕೊಡುತ್ತೆ. ಆರೈಯುವುದು ಅಂತಂದರೆ ರಕ್ಷಿಸುವುದು, ರಕ್ಷಣೆ ಅಂತ ಅನ್ನುವಂಥದ್ದು. ಎಂದು ಅಂದರೆ ಎಂಬುದಾಗಿ, ಎನಗೆ ನೇಮಿಸಿ ಹೋದನ್ ಅಂದರೆ ನನಗೆ, ಎನಗೆ ಅಂದರೆ ನನಗೆ, ನೇಮಿಸಿ ಅಂದರೆ ಆಜ್ಞಾಪಿಸುವುದು ಅಂತೇಳಿ ಅರ್ಥ. ಏನಪ್ಪ ಈ ಕುದುರೆ ಈ ತೋಟಕ್ಕೆ ಬಂದು ಈ ರೀತಿಯಾಗಿ ಅಸ್ತವ್ಯಸ್ತವಾಗಿ ತುಳಿದಾಡ್ತಾ ಇದೆಯಲ್ಲ, ಕಚಪಿಚಿಯಾಗಿ ತುಳಿದಾಡ್ತಾ ಇಲ್ಲ, ಈ ತೋಟವನ್ನು ಹೀಗೆ ಹಾಳು ಮಾಡ್ತಾ ಇದೆಯಲ್ಲ ಅಂತ ಲವ ಅನ್ಕೊಳ್ತಾನ. ಆಗ ಅನ್ಕೊಳ್ತಾ ಆ ಮುಂದೇನು ಅನ್ಕೊಳ್ತಾನ, ನಾನು ಈ ಆಶ್ರಮದಲ್ಲಿ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಅಂದರೆ ವಾಲ್ಮೀಕಿ ಮಹರ್ಷಿಗಳು ಆಶ್ರಮದಲ್ಲಿ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಯಾರಾದರೂ ಈ ಆಶ್ರಮಕ್ಕೆ ಬರ್ಬೋದು ಅನ್ನುವಂತಹ ಉದ್ದೇಶದಿಂದ ಎನಗೆ ನೇಮಿಸಿ ಅಂದರೆ ನನಗೆ ಇಲ್ಲಿ ನೇಮಿಸಿ ಹೋದನ್ ಅಂತಂದರೆ ಹೋಗಿದ್ದಾನ ಅಂತೇಳಿ ಅರ್ಥವನ್ನು ಕೊಡುತ್ತಾ. ಹೀಗಾಗಿ ಹೋಗಿದಾರ ಎಲ್ಲಿಗೆ, ಅಪಿಬ್ಧಂ ಕರೆಸಲಾಗಿ ಮತ್ತೆ ವರುಣನ ಲೋಕದಿ ಬಂದು ಮುಳಿದಪ್ಪನ್. ನೋಡಿ, ಅಪಿಬ್ಧಂ ಅಂತಂದರೆ ಏನು, ಇಲ್ಲಿ ಅಬ್ಧಿ ಅಂದರೆ ಸಮುದ್ರ, ಅಂತಂದರೆ ಒಡೆಯ, ಅಪಿಬ್ಧ ಅಂದರೆ ಸಮುದ್ರದ ಒಡೆಯ. ಸಮುದ್ರದ ಒಡೆಯ ಯಾರು, ಇಲ್ಲಿ ವರುಣನಾದವನು ಏನು ಮಾಡಿದಾನ, ವಾಲ್ಮೀಕಿ ಮಹರ್ಷಿಗಳನ್ನು ಯಾವುದೋ ಒಂದು ಉದ್ದೇಶಕ್ಕೆ ಕರೆಸಿದಾರ. ಹಾಗಾಗಿ ವಾಲ್ಮೀಕಿ ಮಹರ್ಷಿಗಳು ತಾನು ಇಲ್ಲಿರುವಂಥ ಸಂದರ್ಭದಲ್ಲಿ ಯಾರಾದರೂ ಈ ತೋಟಕ್ಕೆ ಬರ್ಬೋದು ಅನ್ನುವಂಥ ಉದ್ದೇಶದಿಂದ ನಾನು ಏನು ಮಾಡಿದಾರ, ಈ ತೋಟಕ್ಕೆ ನೇಮಿಸಿ ಇಟ್ಟು ಹೋಗಿದಾರ. ಅಂಥ ಸಂದರ್ಭದಲ್ಲಿ ಮತ್ತೆ ವರುಣನ ಲೋಕಧಿಂ ಬಂದು ಮುಳಿದಪನ್. ವರುಣನ ಹತ್ರ ಭೇಟಿಯಾಗಲಿಕ್ಕೆ ಹೋಗಿರುವಂತಹ ವಾಲ್ಮೀಕಿ ಮಹರ್ಷಿಗಳು ತಮ್ಮ ಕೆಲಸವನ್ನು ಮುಗಿಸ್ಕೊಂಡು ಮತ್ತೆ ವಾಪಸ್ ಬಂದು ನೋಡಿದ್ರೆ ಏನಪ್ಪ ಗತಿ ಅಂದರೆ, ಮತ್ತೆ ವರುಣನ ಲೋಕದಿಂದ ಬಂದೆ ಅಂತಂದ್ರೆ ಮತ್ತೆ ವರುಣನ ಲೋಕದಿಂದ ಬರುವುದು. ಮುಳಿದಪನ್ ಕೋಪಿಸಿಕೊಳ್ತಾನೆ. ಇದನ್ನೆಲ್ಲ ಈ ಪರಿಸ್ಥಿತಿ ಅಸ್ತವ್ಯಸ್ತವಾಗಿರುವಂತಹ ಕೈತೋಟವನ್ನು ಅಥವಾ ಹೂದೋಟವನ್ನು ವಾಲ್ಮೀಕಿ ಮಹರ್ಷಿಗಳು ಬಂದು ಏನಾದರೂ ನೋಡಿದ್ರೆ ಏನು ಮಾಡ್ತಾರೆ, ಸಿಟ್ಟುಗೊಳ್ತಾರ, ಕುಪಿತರಾಗ್ತಾರ, ಕೋಪವನ್ನು ಮಾಡ್ಕೊಳ್ತಾರ, ಸಿಟ್ಟು ಮಾಡ್ಕೊಳ್ತಾರ. ಹಾಗೆ ಅಂದ್ಕೊಂಡು ಎನ್ನುತ್ತಾ ಹಯ್ಯದ ಎಡೆಗೆ ನಡೆ ತಂದು. ನೋಡಿ, ಆತ ಏನು ಮಾಡ್ತಾನೆ ಇಲ್ಲಿ, ಎನ್ನುತ್ತಾ ಅಂತಂದ್ರೇನು, ಎಂಬುದಾಗಿ, ಹಯ್ಯದ ಎಡೆಗೆ ನಡೆ ತಂದ್ರೆ ಕುದುರೆಯ ಹತ್ತಿರಕ್ಕೆ ಬರ್ತಾನ. ನೋಡಿ, ತನ್ನ ಮನಸ್ಸೊಳಗೆ ಆ ರೀತಿ ಅಂದ್ಕೊಂಡು ಲವ ಏನು ಮಾಡ್ತಾನೆ, ಹಯ್ಯ ಅಂದರೆ ಕುದುರೆಯ ಎಡೆಗೆ ಆತನ ಅದು ಮನಸ್ಸೊಳಗೆ ಅನ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾನ. ನೋಡಲ್ಗೆ ಅದರ ನೆತ್ತಿಯೋಳ್, ನೋಡ್ಕೊತ ಹೋದಂಥ ಸಂದರ್ಭದಲ್ಲಿ ಅದರ ನೆತ್ತಿಯೋಳು, ನೋಡು ಅದರ ನೆತ್ತಿ ಅಂದರೆ ಇಲ್ಲಿ ಹನಿ, ಹೌದಾ, ಅದರ ಹಣೆಯ ಮೇಲೆ ಮೆರೆವ ಪಟ್ಟದ ಲಿಖಿತಮಂ. ನೋಡಿ, ಮೆರೆವ ಅಂತಂದರೆ ಶೋಭಿಸುವ, ಪಟ್ಟದ ಲಿಖಿತ ಅಂದರೆ ರಾಜನ ಭರವನ್ನು ಕಂಡು ಲವನ್ ಓದಿಕೊಳ್ಳುತ್ತಾ ಇದ್ದನು. ಹೊಳ್ತಕ್ಕಂತಹ ಆ ಕುದುರೆಯ ಹಣೆಯ ಮೇಲೆ ಏನು ಮಾಡಿರ್ತಾರೆ, ಒಂದು ಲಿಖಿತಮಂ, ಪಟ್ಟದ ಲಿಖಿತಮಂ. ನೋಡಿ, ಅಂದರೆ ಒಂದು ಬರಹವನ್ನು ಬರೆದು, ಅಂದರೆ ಒಂದು ಬರಹದ ಒಂದು ಫಲಕವನ್ನು ಬರೆದು ಆ ಕುದುರೆಯ ಮೇಲೆ ಬರೆದು ಏನು ಮಾಡಿರ್ತಾರೆ, ನೇತು ಹಾಕಿರ್ತಾರೆ ಅಥವಾ ಹಾಕಿರ್ತಾರ. ಆಗ ಬರಹವನ್ನು ಕಂಡ ಲವ ಏನು ಮಾಡ್ತಾನೆ, ಓದಿಕೊಳ್ತಾ ಇದ್ದನು ಅಂತಂದ್ರೆ ಲವ ಏನು ಮಾಡ್ತಾನೆ, ಅದನ್ನು ಓದಲಿಕ್ಕೆ ಶುರು ಮಾಡ್ತಾನೆ ಅಥವಾ ಪ್ರಾರಂಭವನ್ನು ಮಾಡ್ತಾನೆ. ನೋಡಿ, ಎರಡನೇ ಪದ್ಯ ಭಾಗದ ಸಂಪೂರ್ಣ ಅರ್ಥವನ್ನು ಇನ್ನೊಂದ್ಸಲ ಹೇಳ್ತೀನಿ ಮಕ್ಕಳೇ. ಎಲ್ಲಿಯ ಕುದುರೆ ಇದು, ಅಥವಾ ಎಲ್ಲಿಂದ ಬಂದಿದೆಯಪ್ಪ ಈ ಕುದುರೆ, ಬಂದು ಈ ಹೂದೋಟವನ್ನು ಅಥವಾ ಕೈತೋಟವನ್ನು ಪ್ರವೇಶವನ್ನು ಮಾಡಿ ಅಸ್ತವ್ಯಸ್ತವಾಗಿ ತುಳಿತಾ ಇದೆ. ವಾಲ್ಮೀಕಿ ಮಹರ್ಷಿಗಳೇನಾದರೂ ಬಂದು
ನೋಡಿದ್ರೆ ಏನಪ್ಪ ಪರಿಸ್ಥಿತಿ ಅಂತ ಮನಸ್ಸು ಅಂದ್ಕೊಳ್ತಾನೆ. ಯಾರು? ಲವ. ನೋಡಿ ಮುಂದಿನ ಹೇಳ್ತಾನೆ, ವಾಲ್ಮೀಕಿ ಮಹರ್ಷಿಗಳು ಯಾವುದೋ ಒಂದು ಕೆಲಸದ ಉದ್ದೇಶದಿಂದ ಅವರು ಎಲ್ಲಿ ಹೋಗಿದ್ದಾರೆ? ವರುಣನ ಭೇಟಿ ಆಗಲಿಕ್ಕೆ ಹೋಗಿದ್ದಾರೆ. ತಾವು ಇಲ್ಲೇ ಇರುವಂಥ ಸಂದರ್ಭದಲ್ಲಿ ಈ ಆಶ್ರಮಕ್ಕೆ ಯಾರಾದರೂ ಬರಬಹುದು ಅನ್ನುವಂತಹ ಉದ್ದೇಶದಿಂದ ಅವ್ರು ಏನು ಮಾಡಿದ್ದಾರೆ? ನನ್ನನ್ನು ಇದನ್ನು ನೋಡ್ಕೊ ಅಂತೇಳಿ, ರಕ್ಷಣೆಯನ್ನು ಮಾಡು ಅಂತೇಳಿ ನನಗೆ ಆಜ್ಞಾಪಿಸಿ ಅವರು ಹೋಗಿದ್ದಾರೆ. ಎಲ್ಲಿ ಹೋಗಿದ್ದಾರೆ? ವರುಣನು ಕರೆಸಲಾಗಿ ಅಂದರೆ ವರುಣ ಲೋಕಕ್ಕೆ ಅವರು ಹೋಗಿದ್ದಾರೆ. ಮತ್ತು ವರುಣ ಲೋಕದಿಂದ ಬಂದು ಅವ್ರು ಏನು ಮಾಡ್ತಾರೆ? ಕೋಪಿಸಿಕೊಳ್ತಾರ ಅಂತೇಳಿ ಅಂದ್ಕೊಂಡು ಕುದುರೆ ಹತ್ತಿರಕ್ಕೆ ಹೋಗಿ ನೋಡ್ತಾನೆ. ನೋಡಿದಾದ ಮೇಲೆ ಅದರ ಹಣೆಯ ಮೇಲೆ ಏನಾಗಿತ್ತ? ಹೊಳಿತಕ್ಕಂತಹ ಅಥವಾ ಪ್ರಕಾಶವನ್ನು ಹೊಳಿತಿರುವಂತಹ ಬರಹವನ್ನು ಕಂಡು ಲವ ಅದನ್ನು ಓದಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಆ ಲಿಖಿತದಲ್ಲಿ ಏನೈತೆ ಅನ್ನೋದನ್ನು 3ನೇ ಪದ್ಯ ಭಾಗದಲ್ಲಿ ನಾವು ನೋಡ್ಬೋದು. 3ನೇ ಪದ್ಯ ಭಾಗವನ್ನು ನೋಡಿ ಮಕ್ಕಳೇ. ಊರ್ವಿಯೋಳ್ ಕೌಶಲ್ಯ ಪಡೆದ ಕುವರಂ ರಾಮನ್ ಓರ್ವನೇ ವೀರನ್ ಆತನ್ ಯಜ್ಞ ತುರಗಂ ಇದ ನಿರ್ವಹಿಸಲ್ ಆಫರ್ ಆರ ಆದೊಡಂ ತಡೆಯಲಿ ಎಂದು ಇದ್ದ ಲೇಖನವನ್ ಓದಿ ಗರ್ವಂ ಬಿಡಿಸದೆ ಇದ್ದೊಡೆ ತನ್ನ ಮಾತೆಯಂ ಸರ್ವ ಜನಂ ಬಂಜೆ ಎನ್ನದೆ ಇದ್ದ ಪುದೆ ತನಗೆ ಊರ್ವ ತೋಳ್ಗಲ್ ಇವು ಏತಕೆ ಎಂದು ಸಲೆ ವಾಸಿಯಂ ತೊಟ್ಟು ಲವಣ್ ಉರಿದು ಎದ್ದನು. ಆ ಬರಹದಲ್ಲಿ ಏನೆಲ್ಲ ಇತ್ತಪ್ಪ ಅಂತಂದರೆ ಊರ್ವಿಯೋಳ್ ನೋಡಿ, ಊರ್ವಿಯೋಳ್ ಅಂತಂದರೆ ಭೂಮಂಡಲದಲ್ಲಿ, ಭೂಮಿಯ ಮೇಲೆ ಅಂತ ಅರ್ಥ. ಊರ್ವಿಯೋಳ್ ಕೌಶಲ್ಯ ಪಡೆದ ಕುವರಂ ರಾಮನ್ ನೋಡಿ, ಕೌಶಲ್ಯ ಅಂದರೆ ಇಲ್ಲಿ ದಶರಥನ ಹೆಂಡತಿ, ಹೀಗಾಗಿ ಕೌಶಲ್ಯ ಪಡೆದಿರುವಂತಹ ಕುವರಂ ರಾಮನ್ ಅಂತಂದರೆ ಆಕೆಯ ಮಗ. ಯಾರು? ರಾಮನ್ ಓರ್ವನೇ ಅಂದರೆ ರಾಮನೊಬ್ಬನೇ ಅಂತೇಳಿ, ರಾಮನ್ ಓರ್ವನೇ ನೋಡಿ. ಊರ್ವಿಯೋಳ್ ಭೂಮಿಯ ಮೇಲೆ ಕೌಶಲ್ಯ ಪಡೆದಿರುವಂತಹ ಮಗನ ಹೆಸರೇನು? ರಾಮ. ರಾಮನು ಒಬ್ಬನೇ, ಓರ್ವನೇ ಅಂದರೆ ಒಬ್ಬನೇ. ವೀರನ್ ಆತನ್ ಯಜ್ಞ ತುರಗಂ ಇದು ನೋಡಿ, ಆತ ಶ್ರೀರಾಮನು ಒಬ್ಬನೇ, ಆತ ತುಂಬ ವೀರನಿದಾನ, ಪರಾಕ್ರಮಿ ಇದಾನ. ಆತನ ಅಂದರೆ ಅವನ ಯಜ್ಞ ತುರಗವಿದು ಅಂದರೆ ಯಜ್ಞದ ಕುದುರೆ ಇದು. ಇದು ನಿರ್ವಹಿಸುವವರು ಅಥವಾ ನಿಭಾಯಿಸುವವರು. ಆರ್ಪರ್ ಅಂತಂತಂದರೆ ಸಾಮರ್ಥ್ಯ ಉಳ್ಳವರು. ಅದರಾಡೊಂ ಆದೊಡಂ ತಡೆಯಲಿ ನೋಡಿ, ಅದರಲ್ಲಿ ಏನಂತ ಲಿಖಿತ ಅಥವಾ ಬರಹದಲ್ಲಿ ಏನು ಬರೆದಿತ್ತಪ್ಪ ಅಂತಂದ್ರೆ, ಕೌಶಲ್ಯ ಪಡೆದಿರುವಂತಹ ಕುವರ ಯಾರು? ಕೌಶಲ್ಯ ಮಗನಾಗಿರುವಂತಹ ರಾಮ ಬಹಳ ಪರಾಕ್ರಮಿಯಾಗಿದ್ದಾನೆ. ಆತನ ಯಜ್ಞದ ಕುದುರೆ ಇದು. ಈ ಕುದುರೆಯನ್ನು ನಿಭಾಯಿಸುವವರು ಅಥವಾ ನಿರ್ವಹಿಸುವವರು ಅಥವಾ ಅದನ್ನು ನಿಭಾಯಿಸುವವರು ಅಥವಾ ಗೆಲ್ಲುವ ಸಾಮರ್ಥ್ಯ ಉಳ್ಳವರು ಯಾರಾದರೂ ಇದ್ದರೆ ಅದನ್ನು ತಡೆಯಲಿ ಅಂದರೆ ತಡೆಯನ್ನು ಉಂಟು ಮಾಡಲಿ, ಅಥವಾ ಅದನ್ನು ಆ ಯಜ್ಞದ ಕುದುರೆಯನ್ನು ಕಟ್ಟಲಿ ಅನ್ನುವಂಥ ಒಂದು ಲೇಖನ ಅದರಲ್ಲಿ ಬರೆದಿತ್ತು. ಈ ತರಹ ಒಂದು ಲೇಖನಿಯನ್ನು ಬರೆದಿರುವುದನ್ನು ಯಾರು ಓದ್ತಾರಪ್ಪ? ಇಲ್ಲಿ ಲವ ಏನು ಮಾಡ್ತಾನ? ಓದ್ತಾನ. ಇದ್ದ ಲೇಖನವನ್ನು ಓದಿ ಅಂದ್ರೆ ಆ ಲೇಖನವನ್ನು ಆತೇನು ಮಾಡ್ತಾನ? ಲವ ಓದ್ತಾನ ನೋಡಿ. ಓದಿ ಗರ್ವಮಂ ಬಿಡಿಸದೆ ಇದ್ದೊಡೆ ತನ್ನ ಮಾತೆಯಂ ಸರ್ವಜನಂ ಭಂಜೆ ಎನ್ನದೆ ಇದ್ದುಪದೆ ನೋಡಿ. ಇದ್ದ ಅಂತಂದ್ರೆ ಇದ್ದ ಲೇಖನವನ್ನು ಓದಿದಾದ್ಮೇಲೆ ಗರ್ವ ಅಂತಂದರೆ ಇಲ್ಲಿ ಗರ್ವವನ್ನಾಗಿರ್ಬೋದು, ಅದು ಅಹಂಕಾರವನ್ನು ಇದ್ದೊಡೆ ಅಂದರೆ ಹೋಗಲಾಡಿಸದೇ ಇದ್ದರೆ ತನ್ನ ಮಾತೆಯಂ ಅಂದರೆ ತನ್ನ ತಾಯಿಯನ್ನು ಸರ್ವಜನ ಎಲ್ಲ ಜನರು ಬಂಜೆ ಎನ್ನದೇ ಇದ್ದುಪದೇ ಬಂಜೆ ಎನ್ನದೇ ಇರುತ್ತದೆಯೇ ಅಂತೇಳಿ ಅಂತ ನಾನು ನೋಡಿ. ಒಟ್ಟಾರೆ ಹೇಳ್ಬೇಕಪ್ಪ ಅಂತಂದ್ರೆ ಆ ಲೇಖನವನ್ನು ಓದಿರ್ತಕ್ಕಂತಹ ಲವನಿಗೆ ಏನು ಅನಿಸುತ್ತೆ? ಈ ಲೋಕದಲ್ಲಿ ಶ್ರೀರಾಮನ ಒಬ್ಬನೇ ಏನಾದರೂ ಪರಾಕ್ರಮಿ ಅದಾನ, ಒಬ್ಬನೇ ವೀರನದಾನ, ಮೊದಲ ಆತನ ಗರ್ವವನ್ನು ಅಹಂಕಾರವನ್ನು ಬಿಡಿಸಬೇಕು. ಒಂದು ವೇಳೆ ನಾನೇನಾದರೂ ಗರ್ವಂ ಬಿಡಿಸದೇ ಇದ್ದೊಡೆ, ಒಂದು ವೇಳೆ ನಾನೇನಾದರೂ ಗರ್ವವನ್ನು ಬಿಡಿಸದೇ ಹೋದಂತಹ ಸಂದರ್ಭದಲ್ಲಿ ತನ್ನ ಮಾತೆಯಂ ಸರ್ವಜನಂ ಭಂಜೆ ಎನ್ನದೇ ಇದ್ದುಪದೆ ನೋಡಿ. ತನ್ನ ಮಾತೆಯಂ ಅಂದರೆ ತನ್ನ ತಾಯಿಯನ್ನು ಈ ಲೋಕದಲ್ಲಿರ್ತಕ್ಕಂತಹ ಎಲ್ಲ ಜನರು ಭಂಜೆ ಅಂತೇಳಿ ಕರೆಯುವುದಿಲ್ಲನ. ತನಗೆ ಊರ್ವ ತೋಳ್ಗಲ್, ತನಗೆ ಎಂತಹ ತೋಳುಗಳದಾವ? ಶಕ್ತಿಶಾಲಿಗಳಾಗಿರ್ತಕ್ಕಂತಹ ತೋಳುಗಳದಾವ.
ನನಗೆ ಶಕ್ತಿಶಾಲಿ ಇರುವಂತಹ ತೋಳುಗಳದಾವ. ಒಂದು ವೇಳೆ ನಾನು ಏನಾದರೂ ಗರ್ವವನ್ನು ಅಹಂಕಾರವನ್ನು ಬಿಡಿಸಲಿ ಹೋದಂಥ ಸಂದರ್ಭದಲ್ಲಿ ಏನಾಗುತ್ತೆ, ನನ್ನ ತಾಯಿಯನ್ನು ಮಕ್ಕಳಿದ್ರೂ ಕೂಡ ಭಂಜಿ ಅಂತೇಳಿ ಈ ಲೋಕದ ಜನತೆ ಏನು ಮಾಡ್ತಾರೆ, ಎಲ್ಲ ಜನರು ಕರೀತಾರ. ಇವು ಏತಕ್ಕೆ ಎಂದು ಸಲೇವಾಸಿಯಂ ತೊಟ್ಟು ಲವನ್ ಉರಿದು ಎದ್ದನು. ನೋಡಿ, ನನಗೆ ಶಕ್ತಿಶಾಲಿಯಾಗಿರ್ತಕ್ಕಂತಹ ಬಲವಾದಂತಹ ತೋಳುಗಳು ಇರುವುದಾದರೂ ಯಾಕೆ, ಸಲೇವಾಸಿಯಂ ತೊಟ್ಟು ಅಂದರೆ ಪ್ರತಿಜ್ಞೆನ, ಒಂದು ಶಪಥವನ್ನು ಮಾಡ್ತಾನ. ಲವ ಶಪಥವನ್ನು ಮಾಡಿ ಅತ್ಯಂತ ಕೋಪದಿಂದ ಕೂಡಿದವನಾಗ್ತಾನ, ಅಂದ್ರೆ ಬಹಳಷ್ಟು ಕುಪಿತ ಆತಗೊಳ್ತಾನ. ಇಲ್ಲಿ ಲೇಖನ ಏನಿತ್ತಪ್ಪ, ಕೌಶಲ್ಯ ಪುತ್ರನಾಗಿರ್ತಕ್ಕಂತಹ ರಾಮ ಮಾಡಿರುವಂತಹ ಈ ಯಜ್ಞದ ಕುದುರೆಯನ್ನು ಯಾರಾದರೂ ಕಟ್ಟಿ ಹಾಕ್ಬೋದು, ಅದನ್ನು ಕಟ್ಟುವಂಥ ಸಾಮರ್ಥ್ಯ ಇದ್ದರೆ ಕಟ್ಟಿ ಹಾಕ್ಬೋದು, ಯುದ್ಧವನ್ನು ಮಾಡ್ಬೋದು ಅಂತೇಳಿ ಆ ಲೇಖನೆಯಲ್ಲಿ ಇತ್ತು. ಆ ಲೇಖನೆಯನ್ನು ಓದಿರ್ತಕ್ಕಂಥ ಲವ ಏನು ಮಾಡ್ತಾನೆ, ಇಷ್ಟೊಂದು ಗರ್ವ ಅಂದರೆ ಈ ಲೋಕದಲ್ಲಿ ಶ್ರೀರಾಮಚಂದ್ರ ಒಬ್ಬನೇ ಗರ್ವ ಏನದನ, ಅವ ವೀರದನ ಅಥವಾ ಪರಾಕ್ರಮಿ ಅದನ ಅಂತೇಳಿ ಅಂದ್ಕೊಂಡು ಆತ ಏನು ಮಾಡ್ತಾನೆ, ಆ ಲೇಖನವನ್ನು ಓದಿ ಆತ ನನ್ನ ಗರ್ವವನ್ನು ನಾನು ಏನಾದರೂ ಬಿಡಿಸ್ದೆ ಹೋದಂಥ ಸಂದರ್ಭದಲ್ಲಿ ನನ್ನ ತಾಯಿಯನ್ನು ಜನ ಏನಂತ ಕರೀತಾರೆ, ಭಂಜಿ ಅಂತೇಳಿ ಕರೀದಿಲ್ಲನ, ನನಗೆ ಇಷ್ಟೊಂದು ಬಲವಾದಂತಹ ತೋಳುಗಳು ಅದಾವ, ಇದ್ದು ಅದೇನು ಪ್ರಯೋಜನ ಅಂತೇಳಿ ಆತ ಏನು ಮಾಡ್ತಾನೆ, ಪ್ರತಿಜ್ಞೆಯನ್ನು ಮಾಡಿ ಕೋಪಗೊಳ್ತಾನ. ನೋಡಿ ಮಕ್ಕಳೇ, ಒಟ್ಟಾರೆ ಈ ಮೂರನೇ ಪದ್ಯ ಭಾಗದ ಸಂಪೂರ್ಣ ವಿವರಣೆ ಏನಪ್ಪ ಅಂದ್ರೆ, ಈ ಭೂಮಿ ಮೇಲೆ ಕೌಶಲ್ಯ ಪುತ್ರನಾಗಿರ್ತಕ್ಕಂತಹ ರಾಮನ ಒಬ್ಬನೇನ ಪರಾಕ್ರಮಿ, ಆತನ ಯಜ್ಞದ ಕುದುರೆ ಇದು, ಅದನ್ನು ನಿರ್ವಹಿಸಲು ಅಥವಾ ನಿಭಾಯಿಸುವ ಸಾಮರ್ಥ್ಯ ಉಳ್ಳವರು ಯಾರೇ ಆದರೂ ಕೂಡ ಆಗ ಯಜ್ಞದ ಕುದುರೆಯನ್ನು ಕಟ್ಟಲಿ ಎಂದಿದಂತಹ ಲೇಖನವನ್ನು ಯಾರು ಓದ್ತಾರ, ಲವ ಓದ್ತಾನ. ಓದಿದಾದ್ಮೇಲೆ ರಾಮನ ಅಹಂಕಾರವನ್ನು ನಾನು ಏನಾದರೂ ಒಂದು ವೇಳೆ ಹೋಗಲಾಡಿಸದೇ ಇದ್ದಂಥ ಸಂದರ್ಭದಲ್ಲಿ ನನ್ನ ತಾಯಿಯನ್ನು ಎಲ್ಲ ಜನರು, ಲೋಕದಲ್ಲಿರ್ತಕ್ಕಂತಹ ಎಲ್ಲ ಜನರು ಭಂಜಿ ಅಂತೇಳಿ ಕರೀತಾರ. ನನಗೆ ಈ ಬಲಯುತವಾಗಿರ್ತಕ್ಕಂತಹ ತೋಳುಗಳು ಇರುವುದಾದರೂ ಯಾಕೆ ಅಂತೇಳಿ ಅಂದ್ಕೊಂಡು ಆತ ಪ್ರತಿಜ್ಞೆಯನ್ನು ಮಾಡಿ ಉರಿದು ಬಿದ್ದನು, ಅಂದ್ರೆ ಕೋಪವನ್ನು ಮಾಡ್ಕೊಳ್ತಾನ. ನೋಡಿ, 4ನೇ ಪದ್ಯ ಭಾಗದಲ್ಲಿ ಏನು ಹೇಳ್ತಾರ, ತೆಗೆದು ಉತ್ತರಿಯಂ ಮುರಿದು ಕುದುರೆಯ ಗಳಕ್ಕೆ ಬಿಗಿದು ಕದಳಿ ಧ್ರುಮಕ್ಕೆ ಕಟ್ಟಲ್ಗೆ ಮುನಿಸುತ್ತಾರ್, ಮಿಗೆಯ ನಡುಗಿ ಬೇಡ ಬೇಡ ಅರಸುಗಳ ವಾಜಿಯಂ ಬಿಡು ಬಡಿವರ್ ಎಮ್ಮನ್ ಎನ್ನಲು ನಗುತೆ ಪಾರ್ವರ್ ಮಕ್ಕಳ್ ಅಂಜಿದೊಡೆ ಜಾನಕಿಯ ಮಗನ ಇದಕ್ಕೆ ಬೆದರುವನೆ ಪೋಗಿ ನೀವು ಎಂದು ಲವನ ಅಗಡುತನದಿಂದೆ ಬಿಲ್ ತಿರುವನ್ ಏರಿಸಿ ತಿಡಿ ಜೆಗೈದು ನಿಂತು ಇದ್ದನು. ಕುಪಿತಗೊಂಡಿರ್ತಕ್ಕಂತಹ ಲವ ಏನು ಮಾಡ್ತಾನೆ, ತೆಗೆದು ಉತ್ತರಿಯ ಮುರಿದು ಕುದುರೆಯ ಗಳಿಕೆ ಬಿಗಿದು, ಅಂದರೆ ತಾನು ಏನು ಶಲ್ಯವನ್ನು ಹೊತ್ಕೊಂಡಿರ್ತಾನೆ ಅಂದರೆ ಮೇಲು ಹೊದಿಕೆಯನ್ನು ಏನು ಮಾಡ್ತಾನೆ, ಹೊತ್ಕೊಂಡಿರುವಂತಹ ಮೇಲು ಹೊದಿಕೆಯನ್ನು ತೆಗೆದು ಮುರಿದು ಅಂದರೆ ತಿರುಗಿಸಿ ಹುರಿ ಮಾಡುವುದು, ಕುದುರೆಯ ಗಳಿಕೆ ಬಿಗಿದು ಅಂದರೆ ಕುದುರೆಗೆ ಅಂದರೆ ಕತ್ತಿಗೆ ಅಥವಾ ಕುತ್ತಿಗೆಗೆ ಕಟ್ಟುವುದು. ತಾನು ಹೊತ್ಕೊಂಡಿರುವಂತಹ ಶಲ್ಯವನ್ನು ಏನು ಮಾಡ್ತಾನೆ, ಅದನ್ನು ತಿರುಗಿಸಿ ಏನು ಮಾಡ್ತಾನೆ, ಆ ಕುದುರೆಯ ಗಳಕ್ಕೆ ಬಿಗಿದ ಕುತ್ತಿಗೆಗೆ ಏನು ಮಾಡ್ತಾನೆ, ಅದನ್ನು ಬಿಗಿದು ಗಂಟನ್ನು ಹಾಕ್ತಾನೆ. ಹಾಕಿದಾದ್ಮೇಲೆ ಕದಳಿ ಧ್ರುಮಕ್ಕೆ ಕಟ್ಟಲ್ಕೆ ಮುನಿಸುತ್ತಾರ್. ಕದಳಿ ಅಂತಂದರೆ ಇಲ್ಲಿ ಬಾಳೆ, ಧ್ರುವ ಅಂತಂದರೆ ಅದ್ರ ಕಾಂಡ ಅಂತ ಹೇಳ್ಬೋದು. ಹೌದಾ, ಬಾಳೆಯ ಮರಕ್ಕೆ ಅದನ್ನ ಏನು ಮಾಡಿದ, ಗಂಟನ್ನು ತಾನು ಹೊತ್ಕೊಂಡಿರುವಂಥ ಶಲ್ಯವನ್ನು ತೆಗೆದು ಅದನ್ನು ಗರ್ಗರನೆ ತಿರುಗಿಸಿ ಅದನ್ನು ಗಂಟು ಹಾಕಿ ಕುತ್ತಿಗೆ ಗಂಟನ್ನು ಹಾಕ್ತಾನೆ. ಹಾಕಿದಾದ್ಮೇಲೆ ಅದನ್ನು ಬಾಳೆಯ ಗಿಡಕ್ಕೆ ಹೋಗಿ ಏನು ಮಾಡ್ತಾನೆ, ಅದನ್ನು ಕಟ್ತಾನೆ. ಕಟ್ಟಿದಾದ್ಮೇಲೆ ಮುನಿಸುತ್ತರ್ ಮಿಗೆ ನಡುಗಿ, ಮುನಿಸುತ್ತರ್ ಅಂತಂದರೆ ಋಷಿಕುಮಾರರು ಅಂತೇಳಿ ಹೇಳ್ಬೋದು. ನೋಡಿ, ಆತನ ಜೊತೆ ಇರ್ತಕ್ಕಂತಹ ಇನ್ನು ಬೇರೆ ಬೇರೆ ಋಷಿಕುಮಾರರ ಮಕ್ಕಳೆಲ್ಲ ಇದ್ರಲ್ಲ, ಅವರು ಮುನಿಸುತ್ತರ್ ಮಿಗೆ ನಡುಗಿ ಬೇಡ ಬೇಡ ಅರಸುಗಳ, ನೋಡಿ ಅವರೆಲ್ಲ ಏನು ಮಾಡ್ತಾರೆ, ಋಷಿಕುಮಾರ ಇನ್ನು ಆತನ ಜೊತೆ ಇದ್ದಂಥ ಇನ್ನು ಋಷಿಕುಮಾರ ಅಥವಾ ಸ್ನೇಹಿತರು ಏನು ಹೇಳ್ತಾರಪ್ಪ ಅಂದ್ರೆ, ಮಿಗೆ ನಡುಗಿ ಅಂದರೆ ಅಂಜುವುದು ಅಥವಾ ಹೆದರ್ಕೊಂಡವರು, ಬೇಡ ಬೇಡ ಕಟ್ಟಬೇಡ ಅಂದರೆ ಲವನಿಗೆ ಬೇಡ ಲವ, ನಮಗೆ ಯಾಕೆ ಬೇಕು ಅದನ್ನು ಕಟ್ಟಲಿಕ್ಕೆ ಹೋಗಬೇಡ. ಅರಸುಗಳ ವಾಜಿ ಅಂದರೆ ಇಲ್ಲಿ ಕುದುರೆ, ಹೌದಾ, ಅದು ರಾಜರ ಕುದುರೆ ಐತಿ, ಬೇಡ ಬಿಟ್ಟು ಅದನ್ನು ಅಂಥೇಳಿ ಲವನಿಗೆ ಅವ್ರು ಏನು ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಯಾರು, ಆತನ ಜೊತೆಗಿದ್ದಂಥ ಸ್ನೇಹಿತರು ಋಷಿಕುಮಾರ ಅಥವಾ ಋಷಿಗಳ ಮಕ್ಕಳು, ಅವರು ಹೇಳ್ತಾ ಇದ್ದಾರೆ, ಬಿಡು ಬಡಿವರ್ ಎಮ್ಮನ್,
ಬಿಟ್ಟು ಬಿಡಪ್ಪ ಕುದುರೆಯನ್ನು, ಬಡಿವರ್ ಅಂದರೆ ಹೊಡೆಯುವುದು ಅಂಥೇಳಿ ಅರ್ಥ. ಅವರು ಅರಸುಗಳ ಕುದುರೆಯನ್ನು ಅರಸರ ಅಥವಾ ರಾಜರ ಕುದುರೆಯನ್ನು ನಾವೇನಾದರೂ ಕಟ್ಟಿ ಹಾಕಿದಂತಹ ಸಂದರ್ಭದಲ್ಲಿ ಅರಸರು ಏನು ಮಾಡ್ತಾರೆ, ನಮ್ಮನ್ನು ಹೊಡಿತಾರ ಅಂಥೇಳಿ ಅಂತಾರೆ. ಏನಲ್ಲು ಅಂತಂದ್ರೆ ಬಡಿವರ್ ಏನಲ್ಲು, ಅವರು ಹೊಡಿತಾರ ನಮ್ಮನ್ನು ಅಂಥೇಳಿ ಅವರು ಹೇಳ್ತಾರೆ. ಅಷ್ಟು ಹೇಳಿದ ತಕ್ಷಣ ನಗುತೆ ನೋಡಿ, ಅವರೆಲ್ಲ ಅಷ್ಟೊಂದು ಭಯದಿಂದ ಬೇಡ ನಮ್ಗೆ ಯಾಕೆ ಬೇಕಲ್ಲವ, ಅದು ಆ ರಾಜರ ಕುದುರೆ ಐತಿ, ಕಟ್ಟಿದ್ರೆ ನಮ್ಮನ್ನು ಅವರು ಬಡಿತಾರ, ಬಿಟ್ಬಿಡು ಅಂತ ಹೇಳಿದ್ರಿ. ಅವರು ಹೇಳ್ತಿರುವಂಥ ಸಂದರ್ಭದಲ್ಲಿ ಲವ ಏನು ಮಾಡ್ತಾನ, ನಗ್ತಾ ಇದ್ದಾನ್ರಿ ನೋಡಿ. ನಕ್ಕೇನು ಹೇಳ್ತಾನ, ಪಾರ್ವರ್ ಮಕ್ಕಳು ಅಂಜಿದೊಡೆ ಜಾನಕಿಯ ಮಗನ್ ಇದಕ್ಕೆ ಬೆದರುವನೇ ಪೋಗಿ. ನೋಡಿ ಎಂಥ ಅದ್ಭುತವಾದಂತಹ ಮಾತನ್ನು ಇಲ್ಲಿ ಲವ ಹೇಳ್ತಾ ಇದ್ದಾನ. ಪಾರ್ವರ ಮಕ್ಕಳು ಅಂಜಿದೊಡೆ ಅಂದರೆ ಬ್ರಾಹ್ಮಣರ ಮಕ್ಕಳು ಹೆದರುವುದು. ಜಾನಕಿಯ ಮಗನಿದಕ್ಕೆ ಬೆದರುವನೆ, ಜಾನಕಿ ಅಂದರೆ ಇಲ್ಲಿ ಸೀತೆಯ ಮಗ ಇದಕ್ಕೆ ಹೆದರ್ತಾನನ. ಬ್ರಾಹ್ಮಣರ ಮಕ್ಕಳಾಗಿರ್ತಕ್ಕಂತಹ ನೀವೆಲ್ಲರೂ ಅಂಜಿದ್ರೆ ನಾನು ಯಾರು, ಜಾನಕಿ ಮಗ ಅಂದ್ರೆ ಸೀತೆಯ ಮಗ, ನಾನು ಹೆದರ್ತಿದ್ದೇನ, ಹೋಗಿ ನೀವು ನೋಡಿ ಎಂಥ ಅದ್ಭುತವಾದಂತಹ ಮಾತನ್ನು ನಗ್ತಾ ಹೇಳ್ತಾನೆ ಇಲ್ಲವ. ನೀವು ಬ್ರಾಹ್ಮಣರ ಮಕ್ಕಳು, ನೀವೇನಾದ್ರು ಅಂಜಿದಿರಂತೆ ಅಂದ್ಕೊಂಡು ನಾನೇನಾದರೂ ಅನಿಸ್ತೀನ, ನಾನೇನಾದರೂ ಹೆದರ್ತೀನ, ಸಾಧ್ಯನೇ ಇಲ್ಲ. ನಾನು ಸೀತೆಯ ಮಗ ಅದೀನಿ, ನಾನು ಬೆದರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೋಗ್ರಿ ನೀವು. ಅವ್ರಿಗೆ ಬೈದು ಕಳಿಸಿದಾದ್ಮೇಲೆ ಏನು ಮಾಡ್ತಾನೆ ನೋಡಿ, ಹೋಗಿ ನೀವು ಎಂದು ಲವನ್ ಅಗಡುತನದಿಂದ ಬಿಲ್ ತಿರುವನ್ ಏರಿಸಿ ತೀಡಿ ಜೆಗೈದು ನಿಂತು ಇದ್ದನು. ನೋಡಿ ಆವಾಗ ಆತ ಲವನ್ ಅಂದರೆ ಲವಕುಮಾರ ಅಥವಾ ಲವ ಅಂತ ಹೇಳ್ಬೋದು. ಅಡಗುತನ ಅಂದರೆ ತುಂಟತನದಿಂದ, ಮಹಾಪರಾಕ್ರಮದಿಂದ, ಬಿಲ್ ತಿರುವನ್ ಏರಿಸಿ ಅಂದರೆ ಬಿಲ್ಲಿಗೆ ಹೆದೆಯನ್ನೇರಿಸಿ, ಜಗೈದು ನಿಂತಿದ್ದನು ಅಂದರೆ ಜೇವಿಡಿದಾತ ಯುದ್ಧಕ್ಕೆ ಸಿದ್ಧನಾಗಿ ನಿಂತನು ಅಂತೇಳಿ ಅರ್ಥ. ಲವ ಅಗಡುತನದಿಂದ ನೋಡಿ ಅಂದರೆ ಅಗಡುತನ ಶೌರ್ಯದಿಂದ ಆತ ಏನು ಮಾಡ್ತಾನೆ, ತನ್ನಲ್ಲಿರ್ತಕ್ಕಂಥ ಬಿಲ್ ತಿರುವನ್ನೇರಿಸಿ ಬಿಲ್ಲನ್ನು ತೆಗಿತಾನ. ಈಗ ಬಿಲ್ಲನ್ನು ಏನು ಮಾಡ್ತಾರಪ್ಪ ಅಂದ್ರೆ ನಾವು ಒಂದೇ ಕಡೆ ಮಾತ್ರ ಅದನ್ನು ಏನು ಮಾಡ್ತಾರೆ, ಹೆಡೆಮುರಿಯನ್ನು ಕಟ್ಟಿರ್ತಾರೆ ಗೊತ್ತಾ ನಿಮಗೆ, ಆಡು ಭಾಷೆಯಲ್ಲೇ ಮಾತಾಡೋದನ್ನು ನೀವು ಕೇಳ್ಬೋದು. ಆ ಬಿಲ್ ಕಟ್ಟುವಂಥ ಹಗ್ಗವನ್ನು ಒಂದು ಬದಿಗೆ ಮಾತ್ರ ಅದನ್ನು ಕಟ್ಟಿರ್ತಾರೆ. ಅದು ಉಳಿದಂಥ ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಯುದ್ಧಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಬಿಲ್ಲುಗಾರ ಏನು ಮಾಡ್ತಾನೆ, ಆ ತನ್ನ ಬಿಲ್ಲಿನ ಹದೆಯನ್ನು ಅದು ಇನ್ನೊಂದು ತುದಿಗೆ ಬಿಗಿಯಾಗಿ ಅದನ್ನು ಕಟ್ತಾನೆ. ಬಿಗಿಯಾಗಿ ಕಟ್ಟಿದಾದ್ಮೇಲೆ ಅದು ಸರಿಯಾಗಿ ಐತೋ ಇಲ್ಲೋ, ಅದು ಸರಿಯಾದಂಥ ಗುರಿಯನ್ನು ಮುಟ್ತತ್ತೋ ಇಲ್ಲೋ ಅನ್ನುವಂಥ ಉದ್ದೇಶದಿಂದ ಬಿಲ್ಲುಗಾರ ಅದನ್ನು ತನ್ನ ಕಿವಿಯವರೆಗೆ ಅಂದರೆ ಕರ್ಣ ಅಂದರೆ ಕಿವಿ, ತನ್ನ ಕಿವಿಯವರೆಗೆ ಅದನ್ನು ಮಾಡ್ತಾನೆ, ಅದನ್ನು ಎಳೆದ ಬಿಡ್ತಾನೆ. ಯಾಕೆ ಬಿಡ್ತಾನಪ್ಪ ಅಂದರೆ ಸರಿಯಾಗಿ ಆಯ್ತೋ ಇಲ್ಲೋ ಅಥವಾ ಅದು ತಾನು ಬಿಡುವಂತಹ ಗುರಿಗೆ ಅದು ಹೋಗಿ ತಲುಪ್ತೈತೋ ಇಲ್ಲೋ ಅದರ ಬಾಣ ಅನ್ನುವಂಥ ಉದ್ದೇಶದಿಂದ ಅದನ್ನು ಎಳೆದು ಬಿಡ್ತಾನೆ. ಆ ಎಳೆದು ಬಿಟ್ಟಂತಹ ಸಂದರ್ಭದಲ್ಲಿ ಅದು ಏನು ಮಾಡ್ತೈತೆ, ಮೊದಲಿದ್ದಂಥ ಸ್ಥಳಕ್ಕೆ ಹೋಗುವಾಗ ಝೇಮ್ ಅನ್ನುವಂಥ ಒಂದು ಶಬ್ದ ಅಥವಾ ಒಂದು ಧ್ವನಿ ಏನಾಗುತ್ತೆ ಅದು ಬರುತ್ತೆ. ಆ ಧ್ವನಿಯ ಸಹಾಯದಿಂದ ಬಿಲ್ಲುಗಾರ ಏನು ಮಾಡ್ತಾನಪ್ಪ ಅಂದರೆ ತಾನು ಕಟ್ಟುವಂತಹ ಅದೇನು ದಾರ ಇರುತ್ತಲ್ವ, ಹಗ್ಗ ಏನಿರುತ್ತಲ್ಲ ಅದು ಸರಿಯಾಗಿ ಐತಂತೆ ಆತ ಪರೀಕ್ಷೆಯನ್ನು ಮಾಡ್ತಾನೆ. ಹೀಗೆ ಆ ಪರೀಕ್ಷೆ ಮಾಡುವಂಥ ಒಂದು ಸಂದರ್ಭಕ್ಕೆ ಅಥವಾ ಒಂದು ಕ್ರಿಯೆಗೆ ಏನಂತಾರೆ, ಜಗೈದು ಅಂತೇಳಿ ಕರೀತಾರೆ. ಜಗೈದು ನಿಂತು ಇದ್ದನ್ನು ನೋಡಿ, ಆತ ತನ್ನಲ್ಲಿರ್ತಕ್ಕಂತಹ ಬಿಲ್ಲು ಬಾಣವನ್ನು ತೆಗೆದು ಅದಕ್ಕೆ ಸರಿಯಾದಂತಹ ದಾರವನ್ನು ಅಂದರೆ ಹಗ್ಗವನ್ನು ಕಟ್ಟಿ ಆತ ಏನು ಮಾಡ್ತಾನೆ, ಇರ್ತಾನ ಅಂದರೆ ನಿಂತ್ಕೊಳ್ತಾನ. ನೋಡಿ ಮಕ್ಕಳು, ಒಟ್ಟಾರೆಗೆ 4ನೇ ಈ ಪದ್ಯ ಭಾಗದ ಸಾರಾಂಶ ಏನಪ್ಪ ಅಂದ್ರೆ, ತಾನು ಹೊತ್ಕೊಂಡಿರುವಂತಹ ಮೇಲ್ವದಿಕೆ ಅಥವಾ ಶಲ್ಯವನ್ನು ತೆಗೆದು ಆತ ಹುರಿ ಮಾಡಿ ಅದನ್ನು ಕುದುರೆಯ ಕುತ್ತಿಗೆಗೆ ಅದನ್ನು ಕಟ್ಟಿದಂಥ ಸಂದರ್ಭದಲ್ಲಿ ಮುನಿಕುಮಾರ್ ಅಥವಾ ಋಷಿಕುಮಾರರು ಏನು ಮಾಡ್ತಾರೆ, ಅವರು ಅಂಜಿ ಹೆದರ್ಕೊಂಡು ಬೇಡ ನಮಗೆ ರಾಜನ ಕುದುರೆಯನ್ನು ಕಟ್ಟುವುದು ಬೇಡ, ನಮಗೆ ಯಾಕೆ ಬೇಕು ಅದೆಲ್ಲ ಬಿಟ್ಟು ಬಿಡು ಅದನ್ನು ಅಂಥೇಳಿ ಹೇಳ್ತಾರೆ. ಇವು ಒಂದು ವೇಳೆ ಬಿಡಲಿಲ್ಲ ಅಂದ್ರೆ ರಾಜರು ಅಥವಾ ಅರಸರು ನಮ್ಮನ್ನು ಹೊಡಿತಾರನ್ನ ಅಂತೇಳಿ ಅನ್ನುವಂಥ ಸಂದರ್ಭದಲ್ಲಿ ಬ್ರಾಹ್ಮಣರು ಅವಾಗ ಲವ ಏನು ಮಾಡ್ತಾನೆ, ನಗ್ತಾ ಹೇಳ್ತಾನೆ ಅವ್ರಿಗೆ, ನೀವು ಬ್ರಾಹ್ಮಣರ ಮಕ್ಕಳಿದ್ರಿ, ನೀವು ಬ್ರಾಹ್ಮಣರ ಮಕ್ಕಳು ಹೆದರಿದಂಥ ಈ ಸೀತೆಯ ಮಗನು ಹೆದರ್ತಾನನ್ನ ಅಂತ ಅಂದ್ಕೊಂಡು ಬಿಲ್ಲಿಗೆ ಹೆದೆಯನ್ನೇರಿಸಿ ಜೇವೊಡೆದ ಯುದ್ಧಕ್ಕೆ ಸಿದ್ಧನಾಗಿ ನಿಂದಿರ್ತಾನ. ಮಕ್ಕಳೇ, ಇಂದಿನ ತರಗತಿ ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ನೋಡಿದ್ರಲ್ವ, ತಾನು ಬಾಲಕನಾದರೂ ಕೂಡ ಆತ ಕುದುರೆಯನ್ನು ಯಾವ ರೀತಿಯಾಗಿ ಕಟ್ಟಿ ಹಾಕಿದ, ಯಾವ ರೀತಿಯಾಗಿ ಆತನ ವಿಚಾರ ಶಕ್ತಿ ಇತ್ತು ಎಂಬುದನ್ನು ಇಂದಿನ ತರಗತಿಯಲ್ಲಿ ಆತನ ಸಾಹಸ ಪ್ರವೃತ್ತಿಯನ್ನು, ಧೈರ್ಯವನ್ನು, ಶೌರ್ಯವನ್ನು ನಾವು ಇಂದಿನ ತರಗತಿಯಲ್ಲಿ ನಾವು ನೋಡಿದ್ವಿ. ನೋಡಿ, ಮುಂದುವರೆದಂಥ ಕಥೆಯನ್ನು ಹೇಳಬೇಕಪ್ಪ ಅಂದ್ರೆ, ಮುಂದೆ ಏನಾಗುತ್ತಾ, ಲವ ಮತ್ತು ಕುಶ ಇಬ್ಬರು ಕೂಡ್ಕೊಂಡು ಕುದುರೆಯನ್ನು ಕಟ್ಟಿ ಹಾಕ್ತಾರೆ. ಈ ವಿಷಯ ರಾಜನಿಗೆ ಅಂದರೆ ರಾಮನಿಗೆ ತಿಳಿಯುತ್ತೆ. ರಾಮ ತಿಳಿದ ಮೇಲೆ ಇಬ್ಬರಿಗೂ ಯುದ್ಧ ಆಗುವಂಥ ಸಂದರ್ಭದಲ್ಲಿ ರಾಮನ ಮಕ್ಕಳೇ ಅಂತೇಳಿ ಗೊತ್ತಾಗುತ್ತಾ, ಕಾಳಗ ಅಂದ್ರೆ ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ರಾಮನ ಮಕ್ಕಳು ಅಂತೇಳಿ
ಗೊತ್ತಾದಮೇಲೆ ಅಷ್ಟು ಕೂಡ ತಂದೆ ಮಕ್ಕಳು ಎಲ್ಲರೂ ಒಂದುಗೂಡಿ ಮತ್ತು ಮರಳಿ ಏನು ಮಾಡ್ತಾರೆ, ಸೀತೆಯ ಜೊತೆಗೆ ಅಯೋಧ್ಯೆಗೆ ಮರಳ್ತಾರೆ. ಇದು ಇಂದಿನ ತರಗತಿಯ ಸಂಪೂರ್ಣ ಸಾರಾಂಶವನ್ನು ನಾವು ಇಂದಿನ ತರಗತಿಯಲ್ಲಿ ನೋಡಿದ್ದೀವಿ ಮಕ್ಕಳೇ. ಇಂದಿನ ತರಗತಿ ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂತೇಳಿ ನಾನು ಭಾವಿಸ್ತಾ, ನಾಳೆ ದಿನ ಮತ್ತೊಂದು ತರಗತಿಯೊಂದಿಗೆ ನಿಮ್ಮೆಲ್ಲರನ್ನು ಮತ್ತೊಮ್ಮೆ ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.